ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜೋರಾಗ್ತಾ ಇದೆ ಬಣೆ ಬಡಿದಾಟ. ಸಿಎಂ ಮತ್ತು ಡಿಸಿಎಂ ಗುಂಪಿನಲ್ಲಿ ಅಧಿಕಾರಕ್ಕಾಗಿ ತೀವ್ರವಾಗಿ ಯುದ್ಧ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಂಪುಟ ಪುನರ್ರಚನೆಗಾಗಿ ಆಗ್ರಹ ಕೇಳಿಬರ್ತಾ ಇದೆ. ನಮಗೆ ಸಚಿವ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ಗೆ ಶಾಸಕರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರುವುದು ಮತ್ತು ಸಹಿ ಹಾಕಿರುವುದನ್ನು ಒಪ್ಪಿಕೊಂಡಿದ್ದಾರೆ ಶಾಸಕರು. ಇವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜೋರಾಗ್ತಾ ಇದೆ ಬಣ ಬಡಿದಾಟ. ಸಿಎಂ ಮತ್ತು ಡಿಸಿಎಂ ಗುಂಪಿನಲ್ಲಿ ಅಧಿಕಾರಕ್ಕಾಗಿ ತೀವ್ರಗೊಂಡಿದೆ ಯುದ್ಧ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಂಪುಟ ಪುನರ್ರಚನೆಗಾಗಿ ಆಗ್ರಹ ಕೇಳಿಬರ್ತಾ ಇದೆ. ನಮಗೆ ಸಚಿವ ಸ್ಥಾನ ಬೇಕೆಂದು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಎಂಎಲ್ಎಗಳು. ಪತ್ರ ಬರೆದಿರೋದು ಮತ್ತು ಸಹಿ ಹಾಕಿರೋದು ಕೂಡ ಎಂಎಲ್ಎಗಳು ಯಾರ್ಯಾರು ಹಾಕಿದಾರೋ ಎಲ್ಲ ಕೂಡ ಒಪ್ಪಿಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಅವರಿಗೆ ಪತ್ರವನ್ನು ರವಾನಿಸಿದ್ದಾರೆ ಶಾಸಕರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಂಡ್ಯ ಶಾಸಕ ರವಿಕುಮಾರ್, ಶಾಸಕ ಪ್ರದೀಪ್ ಈಶ್ವರ್, ವಿಕಾಸ್ ವೈದ್ಯ, ನಾರಾ ಭರತ್ ರೆಡ್ಡಿ, ಕಡಲೂರು ಉದಯ್ ಕುಮಾರ್ ಮತ್ತು ನೆಲಮಂಗಲದ ಎನ್ ಶ್ರೀನಿವಾಸ್, ಬಾದಾಮಿ ಶಾಸಕ ಬಿಬಿ ಚಿಮ್ಮನಕಟ್ಟಿ, ಜಗಳೂರಿನ ದೇವೇಂದ್ರಪ್ಪ, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ಎಚ್.ಬಿ. ವೆಂಕಟೇಶ್ ಪತ್ರವನ್ನು ಬರೆದಿದ್ದಾರೆ. ಪತ್ರಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಅಶೋಕ್ ಕುಮಾರ್ ರೈ ಸೇರಿ 31 ಮಂದಿ ಶಾಸಕರಿಂದ ಹೈಕಮಾಂಡ್ಗೆ ಪತ್ರ ರವಾನೆ ಮಾಡಲಾಗಿದೆ. ಇವಾಗ ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಶಾಸಕರಾದವರು ಸಿಎಂ ಆಗಿದ್ದಾರೆ. 38 ಮಂದಿ ಶಾಸಕರ ಪೈಕಿ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನ ನೀಡಲು ಆಗ್ರಹವನ್ನು ಮಾಡಲಾಗಿದೆ. ನೋಡಿ, ಅಂದರೆ ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಲ್ಲಿ ಮೊದಲ ಬಾರಿ ಗೆದ್ದವರಿಗೆ ಸಿಎಂ ಸ್ಥಾನ ಕೊಟ್ಟಿದ್ದಾರೆ. ನಮಗೂ ಕೂಡ ನೀವು ಅಷ್ಟು ಜನಕ್ಕೆ ನಾವು ಕೇಳ್ತಾ ಇಲ್ಲ. ನಾವು 38 ಶಾಸಕರು ಏನು ಗೆದ್ದಿದ್ದೀವಿ, ನಮ್ಮಲ್ಲಿ ಬರೀ 5 ಮಂದಿಗೆ ನೀವು ಸಚಿವ ಸ್ಥಾನವನ್ನು ನೀಡಿ ಸಾಕು. ಹೊಸ ಹೊಸ ಮುಖಗಳನ್ನು ಕರ್ನಾಟಕದ ಜನ ಬಯಸ್ತಾ ಇದ್ದಾರೆ. ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದೀವಿ, ನಮಗೂ ಕೂಡ ಸಚಿವರಾಗಬೇಕಂತ ಆಸೆ ಇದೆ. ಇನ್ನೀ ಥರದ ಅಂಶಗಳನ್ನು ಆ ಲೆಟರ್ನಲ್ಲಿ ಉಲ್ಲೇಖಿಸಿ ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ. ಹೊಸ ಎಂಎಲ್ಎಗಳು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಇಕ್ಬಾಲ್ ಹುಸೇನ್, ಪ್ರದೀಪ್ ಈಶ್ವರ್, ಇನ್ನಿತರ ಎಂಎಲ್ಎಗಳು 31 ಮಂದಿ ಶಾಸಕರು. ಅಷ್ಟು ಜನ ಆ ಲೆಟರ್ನಲ್ಲಿ ಆ ಅಂಶಗಳನ್ನೆಲ್ಲ ಏನೇನು ಬರೆದಿದ್ದಾರೋ ಅದಕ್ಕೆಲ್ಲ ಒಪ್ಪಿಗೆಯನ್ನು ಹಾಕಿ ಸಹಿ ಹಾಕಿ ಹೈಕಮಾಂಡ್ ಮತ್ತು ಇಲ್ಲಿನ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ಗೂ ಕೂಡ ರವಾನೆ ಮಾಡಲಾಗಿದೆ. ಅವ್ರಿಗೂ ಕೂಡ ಆಸೆ ಇರುತ್ತಲ್ಲ, ಮತ್ತೆ ಎಂಎಲ್ಎ ಆಗಿ ಗೆದ್ದು ಬಂದಿರ್ತಾರೆ, ಮೊದಲ ಬಾರಿಗೆ ಗೆದ್ದಿದ್ದಾರೆ ಅಂದರೆ ಇಷ್ಟು ದಿವಸ ಮೊದಲ ಬಾರಿಗೆ ಬಂದವ್ರಿಗೆ ಏನು ಕೊಡಲ್ಲ, ಮಿನಿಮಮ್ 2 ರಿಂದ 3 ಬಾರಿ ಆಗಬೇಕು ಅನ್ನುವಂತಹ ಕೆಲವು ನಿಯಮಗಳನ್ನು ಇಟ್ಕೊಂಡಿದ್ರು. ಆದರೆ ಇವಾಗ ಮೊದಲನೇ ಬಾರಿ ಗೆದ್ದವ್ರಿಗೇ ಬೇಕೇ ಬೇಕು ಅಂತ ಹೇಳಿ ಎಂಎಲ್ಎಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಇವಾಗ ಹೈಕಮಾಂಡ್ಗೂ ಕೂಡ ಲೆಟರ್ ಬರೆದಿರೋದು ಬಹಳ ರಾಜಕಾರಣದಲ್ಲಿ, ಕಾಂಗ್ರೆಸ್ ರಾಜಕಾರಣದಲ್ಲಿ ಬಹಳ ಮಾತುಕತೆ ಕೇಳಿಬರ್ತಾ ಇದೆ ಇದರ ಬಗ್ಗೆ. ಅಂದರೆ ಬರೀ ಈ ಒಂದು ಯಾವಾಗ ಸರ್ಕಾರ ರಚನೆ ಆಯಿತೋ ಆವಾಗಲಿಂದ ಕೂಡ ಸಿಎಂ ಬದಲಾವಣೆಗೂ ಕೇಳಿಬಂತು, ನಡುವೆ ಸಚಿವ ಸಂಪುಟ ರೀಶಫಲ್ಗೂ ಕೇಳಿಬಂತು. ಅದರ ನಡುವೆ ಇವಾಗ ಹೊಸದು ಎಂಎಲ್ಎಗಳ ಆಕಾಂಕ್ಷಿಗಳು, ಯಾರ ಆಕಾಂಕ್ಷಿ, ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು, ಅವರೆಲ್ಲರೂ ಕೂಡ ಲೆಟರ್ ಬರೆದು ಇವಾಗ ಹೈಕಮಾಂಡ್ಗೆ ಕಳಿಸಿದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ.